ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ. ಬಟ್ ಈ ಸೈಬರ್ ಕ್ರೈಮ್ಸ್ನ ಪ್ರಿವೆಂಟ್ ಮಾಡೋದು, ಕಡಿಮೆ ಮಾಡೋದು ಹೇಗೆ? ಅದಕ್ಕೆ ಯು ನೀಡ್ ಟು ನೋ ಸೈಬರ್ ಸೆಕ್ಯೂರಿಟಿ. ಹಾಯ್ ಎವ್ರಿವನ್, ನಮಸ್ಕಾರ. ಇವತ್ತು ಸೈಬರ್ ಸೆಕ್ಯೂರಿಟಿದು ರೋಡ್ ಮ್ಯಾಪ್ ಹೇಳ್ತಾ ಇದ್ದೀನಿ. 2025 ಅಲ್ಲಿ ಸೈಬರ್ ಸೆಕ್ಯೂರಿಟಿ ಹೇಗೆ ಸ್ಟಾರ್ಟ್ ಮಾಡೋದು, ಏನೇನು ಕಲ್ತ್ಕೊಳ್ಬೇಕಾಗುತ್ತೆ ಅದಷ್ಟನ್ನು ಈ ವಿಡಿಯೋಲಿ ಕಲ್ತ್ಕೊಳ್ತೀರಾ. ಇವಾಗ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಏನೇನು ಕಲ್ತ್ಕೊಳ್ಬೇಕು ಅಂತಂದ್ರೆ, OS ಇನ್ಸ್ಟಾಲೇಷನ್. ಒಂದು ಲ್ಯಾಪ್ಟಾಪ್ ತಗೊಂಡು ಬಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಆಗಿರ್ಬೋದು, ಉಬುಂಟು ಆಗಿರ್ಬೋದು, ಯಾವುದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ OS ಇನ್ಸ್ಟಾಲೇಷನ್, ಬೇಸಿಕ್ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್, ಇನ್ಪುಟ್ ಔಟ್ಪುಟ್ ಆಪರೇಷನ್ಸ್, ಮತ್ತೆ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಮತ್ತೆ ಮೆಮೊರಿ ಮ್ಯಾನೇಜ್ಮೆಂಟ್, ಫಿಸಿಕಲ್ ಪೋರ್ಟ್ಸ್, ಇದಿಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಇದಾದ್ಮೇಲೆ ಶಿಫ್ಟ್ ಯುವರ್ ಫೋಕಸ್ ಟು ಕಮಾಂಡ್ಸ್ ಹೇಗೆ ಕೊಡೋದು, ಬ್ಯಾಶ್ ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳಿ. ಯಾಕೆ ಅಂತಂದ್ರೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆನೂ ಮುಂದೆ ಹೇಳ್ತೀನಿ. ಬಟ್ ಕಮಾಂಡ್ಸ್ ಹೇಗೆ ವರ್ಕ್ ಆಗುತ್ತೆ, ಕಮಾಂಡ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಳಿ. ಸೊ ದೀಸ್ ಆರ್ ದಿ ಬೇಸಿಕ್ ಒನ್ಸ್. ನೆಕ್ಸ್ಟ್, ವಾಟ್ ಈಸ್ ನೆಟ್ವರ್ಕಿಂಗ್? ಇವಾಗ ನೆಟ್ವರ್ಕಿಂಗ್ ಅಲ್ಲಿ ಏನೇನು ಬೇಕು ಅಂತ ಹೇಳ್ತೀನಿ. ಸ್ಟಾರ್ಟ್ ವಿತ್ IP ಅಡ್ರೆಸ್. TCP IP ಮಾಡೆಲ್ ಅಂದ್ರೆ ಏನು, ಮತ್ತೆ ಲೇಯರ್ 3 ಲೇಯರ್ 5 ಅಂದ್ರೆ ಏನು, ಹಾಗೆ HTTP HTTPS ಅಂದ್ರೆ ಏನು, ಆಮೇಲೆ IP ಅಡ್ರೆಸಿಂಗ್ ಅಂದ್ರೆ ಏನು, ಸಬ್ನೆಟಿಂಗ್ ಅಂದ್ರೆ ಏನು, ಪ್ರೈವೇಟ್ IP, ಪಬ್ಲಿಕ್ IP ಅಂದ್ರೆ ಏನು, ಮತ್ತೆ ಕಾಮನ್ ಪೋರ್ಟ್ಸ್ ಅಂದ್ರೆ ಏನು, DHCP, DNS, FTP, SMTP, ಮತ್ತೆ ಸ್ವಿಚ್ ಅಂದ್ರೆ ಏನು, ರೌಟರ್ಸ್ ಅಂದ್ರೆ ಏನು, ಇದೆರಡು ಡಿಫ್ರೆನ್ಸ್ ಏನು, ಇದಿಷ್ಟು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಮಸ್ಟ್ ಲರ್ನ್ ಕಾನ್ಸೆಪ್ಟ್ಸ್. ಸೊ ಇದಿಷ್ಟನ್ನು ಕಲ್ತ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್, ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಬಗ್ಗೆ ನೋಡೋಣ. ಫಸ್ಟ್ ಕಮ್ಸ್ HTTPS, ಮತ್ತೆ SLS, ಆಮೇಲೆ TLS. ಸೊ ಈ 3 ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ನ ನೀವು ಕಲ್ತ್ಕೊಳ್ಳೇಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್, ಫೈರ್ವಾಲ್ ಅಂದ್ರೆ ಏನು, VPN ಅಂದ್ರೆ ಏನು, ಮತ್ತೆ ವೆಬ್ ಪ್ರಾಕ್ಸಿಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳಿ. ಸೊ ಇದಿಷ್ಟನ್ನು ಮುಗಿಸಾದ್ಮೇಲೆ ನೆಟ್ವರ್ಕಿಂಗ್ ಬೇಸಿಕ್ಸ್ ನಿಮಗೆ ಸರಿಯಾಗಿ ಗೊತ್ತಾಗಿರುತ್ತೆ. ಅವಾಗಲೇ ನಾನು OS ಬಗ್ಗೆ ಕಲ್ತ್ಕೊಳ್ಳಿ ಅಂತ ಹೇಳಿದೆ. ಆಪರೇಟಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಏನೇನು ಬೇಕಾಗುತ್ತೆ ಅಂತಂದ್ರೆ, ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಇಸ್ ಅ ಮಸ್ಟ್. ಸೊ ಇಲ್ಲಿ ಫೈಲ್ಸ್ ಹೇಗೆ ವರ್ಕ್ ಆಗುತ್ತೆ, ಪರ್ಮಿಷನ್ಸ್ ಹೇಗೆ ಕೊಡೋದು, ಯೂಸರ್ ಪರ್ಮಿಷನ್ಸ್ ಅಂದ್ರೆ ಏನು, ಮತ್ತೆ ಕರ್ನಲ್ ಅಂದ್ರೆ ಏನು, ಆಮೇಲೆ ಮೆಮೊರಿ ಮ್ಯಾನೇಜ್ಮೆಂಟ್, ನೆಟ್ವರ್ಕಿಂಗ್ ಇನ್ ಆಪರೇಟಿಂಗ್ ಸಿಸ್ಟಮ್, ಮತ್ತೆ ಕಮಾಂಡ್ ಲೈನ್ ಅಂಡ್ ಸ್ಕ್ರಿಪ್ಟಿಂಗ್. ಈ ತರ OS ಮೇಲೆ ಫಂಡಮೆಂಟಲ್ಸ್ ಏನಿರುತ್ತೆ ಅದಷ್ಟನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇನ್ ಸೈಬರ್ ಸೆಕ್ಯೂರಿಟಿ ಅಟ್ಯಾಕ್ ಎಲ್ಲಿಂದ ಬೇಕಿರೋ ಆಗ್ಬೋದು, ಡೈರೆಕ್ಟ್ ಆಗಿ OSಗೆ ಆಗ್ಬೋದು, ಇಲ್ಲ ಯಾವ್ದಾದ್ರು ಒಂದು ಫೈಲ್ಗೆ ಆಗ್ಬೋದು. ಸೊ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, ಸೊ ಫ್ರಮ್ ದಿ ಕೋರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಅವಾಗ ಡೀಬಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ಸ್ ಆದಮೇಲೆ ಗೋ ಫಾರ್ ವರ್ಚುವಲೈಸೇಷನ್. ಸೊ ವರ್ಚುವಲ್ ಮಷೀನ್ ಹೇಗೆ ಸೆಟಪ್ ಮಾಡೋದು, ಹೇಗೆ ಕಾನ್ಫಿಗರ್ ಮಾಡೋದು, ಟ್ರಬಲ್ ಶೂಟ್ ಹೇಗೆ ಮಾಡೋದು, ಮತ್ತೆ ವರ್ಚುವಲ್ ಮಷೀನ್ ಅಲ್ಲಿ ನೆಟ್ವರ್ಕ್ನ ಹೇಗೆ ಸೆಟಪ್ ಮಾಡೋದು, ಹೇಗೆ ಕಮ್ಯುನಿಕೇಟ್ ಆಗ್ತದೆ. ಸೊ ಇದಿಷ್ಟು ನೀವು ಕಲ್ತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದ್ರ ಜೊತೆಗೆ ಹೌ ಟು ಅಸೈನ್ IPs ಇನ್ ವರ್ಚುವಲ್ ಮಷೀನ್. ಸೊ ಇದೆಲ್ಲದನ್ನು ಕಲ್ತ್ಕೊಂಡ್ಮೇಲೆ ವರ್ಚುವಲೈಸೇಷನ್ ಕಾನ್ಸೆಪ್ಟ್ಸ್ ಇರುತ್ತೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸೈಬರ್ ಸೆಕ್ಯೂರಿಟಿ ಯಾವ ತರ ಫೀಲ್ಡ್ ಅಂತಂದ್ರೆ, ಇವಾಗ ಎರರ್ಸ್ನ ನಾವು ಪ್ರಿಡಿಕ್ಟ್ ಮಾಡ್ತೀವಿ ಕೆಲವೊಂದ್ಸಲ, ಆ ತರ ಇಲ್ಲಿ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ನಮಗೆ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಬೇಕಾಗುತ್ತೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಥಿಂಕಿಂಗ್ ಬೇಕಾಗುತ್ತೆ. ಆ ಥರ ಲಾಜಿಕಲ್ ಥಿಂಕಿಂಗ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಯೂಶಲಿ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಪ್ರಿಫರ್ ಮಾಡ್ತಾರೆ, ಪೈಥನ್ ಆರ್ ಜಾವಾಸ್ಕ್ರಿಪ್ಟ್. ಇದೆರಡರಲ್ಲಿ ಒಂದು ಕಲ್ತ್ಕೊಳ್ಳಿ. ಇದ್ರ ಜೊತೆಗೆ ಯು ಹ್ಯಾವ್ ಟು ನೋ ವಾಟ್ ಈಸ್ ಬ್ಯಾಶ್ ಅಲ್ಲಿ ಸ್ಕ್ರಿಪ್ಟಿಂಗ್ ಹೇಗೆ ಮಾಡೋದು, ಬ್ಯಾಶ್ ಸ್ಕ್ರಿಪ್ಟಿಂಗ್ ಹೇಗೆ ಕಲ್ತ್ಕೊಳ್ಳೋದು, ಇದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸೊ ಸ್ಕ್ರಿಪ್ಟಿಂಗ್ ಮೇಲೆ ಫೋಕಸ್ ಮಾಡಿ, ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ಬ್ಯಾಶ್ ಸ್ಕ್ರಿಪ್ಟಿಂಗ್. ಇವಾಗ ಲೆಟ್ಸ್ ಗೆಟ್ ಇನ್ ಟು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ದಟ್ ಈಸ್ ಸೈಬರ್ ಸೆಕ್ಯೂರಿಟಿಯಲ್ಲಿ ರೆಡ್ ಟೀಮ್ ಮತ್ತೆ ಬ್ಲೂ ಟೀಮ್ ಅಂತ ಇದೆ. ಸೊ ರೆಡ್ ಟೀಮ್ ಏನ್ ಮಾಡುತ್ತೆ, ಬ್ಲೂ ಟೀಮ್ ಏನ್ ಮಾಡುತ್ತೆ ಅಂತ ನೋಡೋಣ. ರೆಡ್ ಟೀಮ್ ಯೂಶಲಿ ಏನ್ ಮಾಡುತ್ತೆ, ದೇ ಆರ್ ರಾಬರ್ಸ್ ಅಂದ್ರೆ ಕಳ್ಳರು. ಬ್ಲೂ ಟೀಮ್ ಏನು ಅಂತಂದ್ರೆ ದೇ ಆರ್ ಪೊಲೀಸ್, ಕಾಪ್ಸ್. ಸೊ ರೆಡ್ ಟೀಮ್ ಕಳ್ತನ ಮಾಡ್ತಾರೆ, ಅಂದ್ರೆ ಒಂದು ಕಂಪನಿಯಲ್ಲಿ ಏನೇನು ವಲ್ನರಬಿಲಿಟೀಸ್ ಇದೆ ಅಂತ ಎಕ್ಸ್ಪೋಸ್ ಮಾಡ್ತಾರೆ, ಯಾವ ತರ ಅಟ್ಯಾಕ್ಸ್ ಆಗ್ಬೋದು ಅಂತ ಅವರೇ ಟ್ರೈ ಮಾಡ್ತಾರೆ, ಯಾವ ತರ ಡೇಟಾ ಬ್ರೀಚ್ ಆಗ್ಬೋದು ಅಂತ ಅವರೇ ಹೇಳ್ತಾರೆ. ಬ್ಲೂ ಟೀಮ್ ಏನ್ ಮಾಡ್ತಾರೆ, ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಡಿಫೆಂಡ್ ಮಾಡ್ತಾರೆ, ಫೈರ್ ವಾಲ್ಸ್ ಹಾಕ್ತಾರೆ. ಸೊ ಸೆಕ್ಯೂರಿಟಿ ಪರ್ಪಸ್ಗೆ ಏನೇನ್ ಮಾಡ್ಬೇಕು ಅದಷ್ಟು ಬ್ಲೂ ಟೀಮ್ ಮಾಡ್ತಾರೆ. ಸೊ ಕಳ್ಳ ಪೊಲೀಸ್ ಅಂದ್ರೆ ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು. ಸೊ ನಿಮ್ಗೆ ರೆಡ್ ಟೀಮ್ ಹೋಗೋಕೆ ಇಷ್ಟ ಇದೆ ಅಂತಂದ್ರೆ ಏನೇನ್ ಕಲ್ತ್ಕೊಳ್ಬೇಕು ಅಂತ ಹೇಳ್ತೀನಿ. ಫಸ್ಟ್ಲಿ ಲರ್ನ್ ಸ್ಕ್ಯಾನಿಂಗ್, ಆಮೇಲೆ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಏನು, ಮತ್ತೆ ಎಸ್ಕಲೇಷನ್ ಅಂದ್ರೆ ಏನು, ಲ್ಯಾಟ್ರಲ್ ಮೂವ್ಮೆಂಟ್ ಅಂದ್ರೆ ಏನು, ಇದನ್ನೆಲ್ಲ ಕಲ್ತ್ಕೊಳ್ಳಿ. ಅಂದ್ರೆ ಒಬ್ಬ ರೆಡ್ ಟೀಮಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ನೀವು ಕಳ್ಳ ಆಗ್ಬೇಕು. ನೀವೊಂದು ಸಿಸ್ಟಮ್ಗೆ ಹ್ಯಾಕ್ ಮಾಡಬೇಕು ಅಂದ್ರೆ ಏನೇನು ಮಾಡ್ತೀರಾ
ಅಂತ ನೀವು ಹೇಳಬೇಕಾಗುತ್ತೆ. ಸೊ ದಟ್ ಈಸ್ ರೆಡ್ ಟೀಮ್. ಇದ್ರ ಜೊತೆಗೆ ವಲ್ನರಬಿಲಿಟಿ ಸ್ಕೋರಿಂಗ್ ಅಂತ ಒಂದಿದೆ, ಇದನ್ನು ಕೂಡ ಕಲ್ತ್ಕೊಳ್ಳಿ. ಇದೇನ್ ಮಾಡುತ್ತೆ ಅಂತಂದ್ರೆ, ಇವಾಗ ಆಕ್ಸೆಸ್ ಟೈಪ್ ಇರ್ಬೋದು, ಇಂಪ್ಯಾಕ್ಟ್ ಇರ್ಬೋದು, ಅದಕ್ಕೆಲ್ಲ ಒಂದು ಸ್ಕೋರಿಂಗ್ ಇರುತ್ತೆ. ಸೊ ವಲ್ನರಬಿಲಿಟಿ ಎಷ್ಟು ವಲ್ನರಬಲ್ ಆಗಿದೆ ಅಂತ ಒಂದು ಸ್ಕೋರ್ ಸಿಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಲರ್ನ್ ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ರೆಡ್ ಟೀಮ್. ಸೈಬರ್ ಸೆಕ್ಯೂರಿಟಿದು ಕೀ ಕಾನ್ಸೆಪ್ಟ್ಸ್ ಆಸ್ ಅ ರೆಡ್ ಟೀಮ್ ಮೆಂಬರ್ ಏನೇನ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಇಸ್ CIA ಟ್ರೇಡ್ಸ್ ಕಲ್ತ್ಕೊಳ್ಬೇಕು, CVSS ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು, CVE ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು, ಮತ್ತೆ CWE ಅಂದ್ರೆ ಏನು ಅಂತ ಕಲ್ತ್ಕೊಳ್ಬೇಕು. ಸೊ ದೀಸ್ ಆರ್ ದಿ ಕೀ ಕಾನ್ಸೆಪ್ಟ್ಸ್. ಈಗ ನೆಕ್ಸ್ಟ್ ಬ್ಲೂ ಟೀಮ್ಗೆ ಹೋಗೋಣ. ಬ್ಲೂ ಟೀಮ್ ಏನ್ ಮಾಡ್ತಾರೆ, ಇದ್ರದ್ದು ಆಪೋಸಿಟ್ ಮಾಡ್ಬೇಕಾಗುತ್ತೆ. ಸೊ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಮಾಲ್ವೇರ್ ಅಂದ್ರೆ ಏನು, ಆ ಮಾಲ್ವೇರ್ನ ಹೇಗೆ ವರ್ಕ್ ಮಾಡೋ ಹಾಗೆ ಮಾಡೋದು, ಹೌ ಇಸ್ ಇಟ್ ವರ್ಕಿಂಗ್, ನಮ್ಮ ಸಿಸ್ಟಮ್ಗೆ ಹೇಗೆ ಅಫೆಕ್ಟ್ ಮಾಡುತ್ತೆ, ಆಮೇಲೆ ಮಾಲ್ವೇರ್ನ ಹೇಗೆ ಪ್ರಿವೆಂಟ್ ಮಾಡೋದು, ಝೀರೋ ಟ್ರಸ್ಟ್ ಸಿಸ್ಟಮ್ಸ್ನ ಹೇಗೆ ಬಿಲ್ಡ್ ಮಾಡೋದು. ಸೊ ಈ ತರದೆಲ್ಲ ಕೆಲಸ ಮಾಡೋದು ಬ್ಲೂ ಟೀಮ್. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬ್ಲೂ ಟೀಮ್ಗೆ ಏನು ಅಂತಂದ್ರೆ ಸಲ್ಯೂಷನಿಂಗ್. ಇವಾಗ ಫೈರ್ ವಾಲ್ಸ್ ಆಗಿರ್ಬೋದು, VPN ಆಗಿರ್ಬೋದು, ಹೇಗೆ ಸೆಕ್ಯೂರ್ ಮಾಡೋದು, ಮತ್ತೆ ಇವಾಗ ಏನೋ ಒಂದು ಡೇಟಾ ಬ್ರೀಚ್ ಆಯಿತು ಅಂತಂದ್ರೆ ಅದಕ್ಕೆ ಸಲ್ಯೂಷನ್ ಹೇಗೆ ಹುಡುಕೋದು, IPS, IDS, ಆಂಟಿವೈರಸ್, ಇದಿಷ್ಟು ಬ್ಲೂ ಟೀಮ್ ಕಲ್ತ್ಕೊಳ್ಬೇಕಾಗಿರೋ ಕಾನ್ಸೆಪ್ಟ್ಸ್. ಇದಿಷ್ಟು ಬಿಟ್ಟು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಅಂತ ಒಂದು ಬ್ಲೂ ಟೀಮ್ ಕಾನ್ಸೆಪ್ಟ್ ಇದೆ. ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗಿ ಕಲ್ತ್ಕೊಳ್ಬೇಕು ಅಂತಂದ್ರೆ ವೆಬ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಮತ್ತೆ ಪಬ್ಲಿಕ್ ರೆಕಾರ್ಡ್ಸ್. ಇದು ಮೂರು ತುಂಬಾ ಇಂಪಾರ್ಟೆಂಟ್. ಇದು ಬಿಟ್ಟು ಇನ್ನೂ ಎಷ್ಟೊಂದಿದೆ, ಬಟ್ ಈ ಮೂರಂತೂ ಮೇನ್ ಕಾನ್ಸೆಪ್ಟ್ಸ್ ಕಲ್ತ್ಕೊಳ್ಳೇಬೇಕು. ಸೊ ಇದು ರೆಡ್ ಟೀಮ್ ಮತ್ತೆ ಬ್ಲೂ ಟೀಮ್ ಬಗ್ಗೆ ಆಯ್ತು. ರೆಡ್ ಟೀಮ್ ಅಂದ್ರೆ ಕಳ್ಳ, ಬ್ಲೂ ಟೀಮ್ ಅಂದ್ರೆ ಪೊಲೀಸ್ ಅಂತ ಹೇಳಿದೆ. ಸೊ ಕಳ್ಳರು ಏನ್ ಮಾಡ್ತಿದ್ದಾರೆ, ಇವರು ಕಳ್ಳರು ಅಂದ್ರೆ ಕಳ್ತನ ಮಾಡ್ತಾರೆ ಅಂತಲ್ಲ, ಒಂದು ಕಂಪ್ನಿಗೆ ತೊಂದರೆ ಮಾಡ್ತಾರೆ ಅಂತಲ್ಲ, ಆ ಕಂಪ್ನಿಗೆ ಯಾವ್ಯಾವ ತರ ತೊಂದರೆ ಆಗ್ಬೋದು ಅಂತ ಇವ್ರು ಫಸ್ಟ್ ಕಂಡುಹಿಡಿತಾರೆ. ಆ ಕಳ್ತನ ಏನಾಗ್ತದೆ ಅದಕ್ಕೆ ಪ್ರಿವೆನ್ಷನ್ ಮೆಷರ್ಸ್ ಏನೇನು ಬೇಕಾಗುತ್ತೆ ಅಂತ ಈ ಪೊಲೀಸ್, ದಟ್ ಈಸ್ ಬ್ಲೂ ಟೀಮ್ ಅವರು ಕಂಡುಹಿಡಿತಾರೆ. ಸೊ ನೀವು ಚೂಸ್ ಮಾಡ್ಬೋದು, ನೀವು ಬ್ಲೂ ಟೀಮ್ಗೆ ಹೋಗ್ಬೇಕಾ ಅಥವಾ ರೆಡ್ ಟೀಮ್ಗೆ ಹೋಗ್ಬೇಕಾ ಅಂತ. ಇದಿಷ್ಟು ಬಿಟ್ಟು ಅಡ್ವಾನ್ಸ್ ಲೆವೆಲ್ ಏನೇನು ಕಲ್ತ್ಕೊಳ್ಬೇಕಾಗುತ್ತೆ. ಫಸ್ಟ್ ಇಸ್ ಕ್ರಿಪ್ಟೋಗ್ರಫಿ. ಸೊ ಇಲ್ಲಿ ಎನ್ಕ್ರಿಪ್ಷನ್ ಅಂದ್ರೆ ಏನು, ಡಿಕ್ರಿಪ್ಷನ್ ಅಂದ್ರೆ ಏನು, ಮತ್ತೆ ಸೆಕ್ಯೂರ್ ಕಮ್ಯುನಿಕೇಶನ್ ಹೇಗಾಗುತ್ತೆ, ಮತ್ತೆ ಮಾಡರ್ನ್ ಕ್ರಿಪ್ಟೋಗ್ರಫಿ, ಕೀ ಮ್ಯಾನೇಜ್ಮೆಂಟ್, ಡಿಜಿಟಲ್ ಸಿಗ್ನೇಚರ್ಸ್, ಇದರ ಬಗ್ಗೆ ಎಲ್ಲ ಕಲ್ತ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಗೋ ಫಾರ್ ಕ್ವಾಂಟಮ್ ಕಂಪ್ಯೂಟಿಂಗ್. ಸೊ ಇದರಲ್ಲಿ ಕ್ವಾಂಟಮ್ ಬಿಟ್ಸ್ ಅಂದ್ರೆ ಏನು, ಕ್ವಾಂಟಮ್ ಸುಪ್ರಿಮಸಿ ಅಂದ್ರೆ ಏನು, ಮತ್ತೆ ಕ್ವಾಂಟಮ್ ಆಲ್ಗೋರಿದಮ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ಳಿ. ಇದಾದ್ಮೇಲೆ ಗೋ ಫಾರ್ ಹ್ಯಾಶಿಂಗ್. ಹ್ಯಾಶಿಂಗ್ ಅಲ್ಲಿ ಏನೇನು ಕಲ್ತ್ಕೊಳ್ತೀರಾ, ಡಿಕ್ರಿಪ್ಟ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ತೀರಾ, SHA ಅಂದ್ರೆ ಏನು ಅಂತ ಕಲ್ತ್ಕೊಳ್ತೀರಾ, ಕಾನ್ಸೆಪ್ಟ್ ಆಫ್ ಹ್ಯಾಶಿಂಗ್ ಕಲ್ತ್ಕೊಳ್ತೀರಾ, ಜೊತೆಗೆ ಹ್ಯಾಶಿಂಗ್ ವರ್ಸಸ್ ಎನ್ಕ್ರಿಪ್ಷನ್ ಏನು ಅಂತ ಕಲ್ತ್ಕೊಳ್ತೀರಾ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಮತ್ತೆ ಇದು ಅಡ್ವಾನ್ಸ್ ಟಾಪಿಕ್ಸ್ ಕೂಡ. ಇದ್ರ ನೆಕ್ಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಅ ವೆರಿ ವಾಸ್ಟ್ ಟಾಪಿಕ್. ಇದರಲ್ಲಿ ನೀವು ಏನೇನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಕ್ಲೌಡ್ ಸೆಕ್ಯೂರಿಟಿ ಏನು, ಸರ್ವರ್ಲೆಸ್ ಅಂದ್ರೆ ಏನು, ಮತ್ತೆ ನೆಕ್ಸ್ಟ್ ಡಾಕರ್ ಅಂಡ್ ಕೂಬರ್ನೆಟಿಸ್ ಬಗ್ಗೆ ಹೇಳ್ತೀನಿ. ಅದು ಏನು ಅಂತಂದ್ರೆ ಕಂಟೈನರೈಸೇಷನ್. ಸೊ ಡಾಕರ್ ಅಂಡ್ ಕೂಬರ್ನೆಟಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ಒಂದು ಅಪ್ಲಿಕೇಶನ್ ಒಂದು ಸ್ಮಾಲ್ ಕಂಟೈನರ್ಗೆ ನಾವು ಮೂವ್ ಮಾಡ್ತಿದ್ದೀವಿ, ಅಲ್ಲಿ ನಮಗೇನು ಸೆಕ್ಯೂರಿಟಿ ಇಶ್ಯೂಸ್ ಆಗಬಾರ್ದು. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಸೈಬರ್ ಸೆಕ್ಯೂರಿಟಿ ಜರ್ನಿ ಏನಿದೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯು ವಿಲ್ ಗೆಟ್ ಇನ್ ಟು ಅ ಲಾಟ್ ಆಫ್ ಇಶ್ಯೂಸ್. ಯಾಕೆ ಅಂತಂದ್ರೆ ನೀವು OS ಇನ್ಸ್ಟಾಲೇಷನ್ ಇಂದ ಹೈಯರ್ ಎಂಡ್ ವರ್ಗೂ ಹೋಗ್ತಾ ಇದ್ದೀರಾ, ಕ್ಲೌಡ್ ಅಲ್ಲಿ ಹೇಗೆ ಆಪರೇಟ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಬಟ್ ಈ OS ಇನ್ಸ್ಟಾಲೇಷನ್ ಇಂದ ಫಿಸಿಕಲ್ ಮಷೀನ್ಸ್ ಮೇಲೆ ನೀವು ವರ್ಕ್ ಮಾಡ್ತಿರೋದ್ರಿಂದ ಜಾಸ್ತಿ ಇಶ್ಯೂಸ್ ಬರ್ಬೋದು. ಬಟ್ ಹಂಗಂತ ಯು ಡೋಂಟ್ ಹ್ಯಾವ್ ಟು ಗಿವ್ ಅಪ್. ಯಾವುದನ್ನು ಇದು ನಂಗೆ ಆಗಲ್ಲ, ನಂಗೆ ಕಷ್ಟ ಆಗುತ್ತೆ ಅಂತ ಗಿವ್ ಅಪ್ ಮಾಡಬೇಡಿ. ಯಾಕೆ ಅಂತಂದ್ರೆ ಮುಂಚೆ ಅಷ್ಟು ಇವಾಗ ಕಲ್ತ್ಕೊಳ್ಳೋದಕ್ಕೆ ಕಷ್ಟ ಇಲ್ಲ, ರಿಸೋರ್ಸಸ್ ತುಂಬ ಇದೆ, AI ಟೂಲ್ಸ್ ಇದೆ. ChatGPT ಕೇಳಿದ್ರೆ ನಿಮ್ಗೆ ಏನಕ್ಕಾದ್ರೂ ಆನ್ಸರ್ ಸಿಗುತ್ತೆ. ಸೊ ಯೂಸ್ ದೋಸ್ ರಿಸೋರ್ಸಸ್. ಅದನ್ನ ಹೇಗೆ ರಿಸಾಲ್ವ್ ಮಾಡೋದು ಅಂತ ನೋಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್. ನೀವು ಸೈಬರ್ ಸೆಕ್ಯೂರಿಟಿಯಲ್ಲಿ ಇರಬೇಕು ಅಂತಂದ್ರೆ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಲಾಜಿಕಲ್ ಥಿಂಕಿಂಗ್, ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಕಲ್ತ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೋದು ಅಂತಂದ್ರೆ ಸೈಬರ್ ಸೆಕ್ಯೂರಿಟಿ ಪ್ಲಾಟ್ಫಾರ್ಮ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಸಚ್ ಆಸ್ HackerOne, Bugcrowd, ಮತ್ತೆ ಆಸ್ ವಿ ಹ್ಯಾಕ್, ಈ ತರ ಒಂದಷ್ಟು ಪ್ಲಾಟ್ಫಾರ್ಮ್ಸ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಇಲ್ಲಿ ನೀವು ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದೀರಾ ಅದನ್ನ ರೆಸ್ಯೂಮೆಯಲ್ಲಿ ಮೆನ್ಷನ್ ಮಾಡಿ. ಇದ್ರ ಜೊತೆಗೆ ಅಟ್ಲೀಸ್ಟ್ 3 to 6 months ಇಂಟರ್ನ್ಶಿಪ್ ಮಾಡೋದಕ್ಕೆ ಟ್ರೈ ಮಾಡಿ. ಅವಾಗ ಸೈಬರ್ ಸೆಕ್ಯೂರಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಮಾಡಾದ್ಮೇಲೆ ಗೋ ಫಾರ್ ಸರ್ಟಿಫಿಕೇಶನ್ಸ್. ಸರ್ಟಿಫಿಕೇಶನ್ಸ್ ಅಲ್ಲಿ ನೀವು ಯಾವ್ಯಾವ ತರ ಮಾಡ್ಬೋದು, ರೆಡ್ ಟೀಮಿಗೆ ಬೇರೆ ತರ ಸರ್ಟಿಫಿಕೇಶನ್ಸ್ ಇದೆ, ಬ್ಲೂ ಟೀಮಿಗೆ ಬೇರೆ ತರ ಸರ್ಟಿಫಿಕೇಶನ್ಸ್ ಇದೆ, ಮತ್ತೆ ಓವರ್ ಆಲ್ ಸೈಬರ್ ಸೆಕ್ಯೂರಿಟಿಗೆ ಬೇರೆ ತರ ಸರ್ಟಿಫಿಕೇಶನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡಿಕೊಂಡು ಸ್ಟಾರ್ಟ್ ಡೂಯಿಂಗ್ ಯುವರ್ ಸರ್ಟಿಫಿಕೇಶನ್ಸ್. ಇಂಟರ್ನ್ಶಿಪ್ಸ್ ಮಾಡೋಕ್ಕಂತೂ ಟ್ರೈ ಮಾಡಿ. ಇಂಟರ್ನ್ಶಿಪ್ ಸಿಕ್ಕಿಲ್ಲ ಅಂತಂದ್ರೆ
ಡೂ ಮೋರ್ ಪ್ರಾಜೆಕ್ಟ್ಸ್. ಸೊ ಇದಿಷ್ಟು ಮಾಡಾದ್ಮೇಲೆ ನಾವು ಯು ಆರ್ ಆಲ್ ಸೆಟ್ ಟು ಬಿಕಮ್ ಅ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್. ಸೊ ಇಲ್ಲಿ ನೀವು ಬೇರೆ ಬೇರೆ ಜಾಬ್ ರೋಲ್ಸ್ಗೆ ಅಪ್ಲೈ ಮಾಡಿ. ಆಸ್ ಪರ್ ಯುವರ್ ಇಂಟ್ರೆಸ್ಟ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಥರ ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡಿ. ಮತ್ತು ಇದು ವೆರಿ ಹ್ಯೂಜ್ ಟೆಕ್ನಾಲಜಿ ಆಗಿರೋದ್ರಿಂದ, ಸೈಬರ್ ಕ್ರೈಮ್ಸ್ ಯಾವಾಗಲೂ ಆಗ್ತಿರೋದ್ರಿಂದ ದೇರ್ ವಿಲ್ ಬಿ ಸಮಥಿಂಗ್ ನ್ಯೂ ಟು ಲರ್ನ್. ಯಾವುದಾದ್ರೂ ಒಂದು ಹೊಸದು ಕಲ್ತ್ಕೊಳ್ಳೋದಿದ್ದೇ ಇರುತ್ತೆ. ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಸೊ ಇಲ್ಲಿ ನಿಮ್ಮ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಯು ವಿಲ್ ಲ್ಯಾಂಡ್ ಇನ್ ಟು ವೆರಿ ಹೈ ಪೇಯಿಂಗ್ ಜಾಬ್. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.